ಮೈಸೂರು ಪಾಕ್ ಕೇಳಿದ್ರೆ ಯಾರಿಗೆ ತಿನ್ಬೇಕು ಅನ್ಸಲ್ಲ ಹೇಳಿ. ಮೈಸೂರು ಪಾಕ್ ಜನ್ಮ ತಾಳಿದ್ದು ಎಲ್ಲಿ ಅಂತ ನಿಮ್ಗೇನಾದ್ರೂ ಗೊತ್ತಾ? ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜ ಒಡೆಯರ್ ಅವರ ಆಡಳಿತದ ಅವಧಿಯಲ್ಲಿ ಅರಮನೆಯ ಪಾಕಶಾಲೆಯ ಸಿಹಿ ತಿಂಡಿ ತಯಾರಿಸುವ ಜವಾಬ್ದಾರಿಯನ್ನ ಕಾಕಾಸೂರ ಮಾದಪ್ಪ ಎಂಬುವವರು ವಹಿಸಿಕೊಂಡಿದ್ರು. ಇವರು ರಾಜ ಕುಟುಂಬಕ್ಕೆ ಬೇಕಾದ ಸಿಹಿ ಮತ್ತೆ ಖಾರದ ತಿಂಡಿಗಳನ್ನ ತಯಾರಿಸ್ತಾ ಇದ್ರು. ಒಂದು ದಿನ ಮಹಾರಾಜರು ಇವರಿಗೆ ಹೊಸದಾದ ಯಾವುದಾದರೊಂದು ತಿಂಡಿಯನ್ನ ತಯಾರಿಸುವಂತೆ ಆಜ್ಞೆ ಮಾಡ್ತಾರೆ. ಆಗ ಇವರು ತಮ್ಗೆ ತೋಚಿದ ತಿಂಡಿಯನ್ನ ತಯಾರಿಸೋಕೆ ಪ್ರಾರಂಭ ಮಾಡ್ತಾರೆ. ಕಡ್ಲೆ ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ ಸೇರಿಸಿ ತಿಂಡಿಯೊಂದನ್ನ ಮಾಡ್ತಾರೆ. ಆ ತಿಂಡಿಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕೊಡ್ತಾರೆ. ಇದರ ರುಚಿ ನೋಡಿ ಮಹಾರಾಜರಿಗೆ ತುಂಬಾ ಖುಷಿ ಆಗತ್ತೆ. ಕಾಕಾಸುರ ಮಾದಪ್ಪ ಅವರಿಗೆ ಬೆನ್ನು ತಟ್ಟಿ ಪ್ರಶಂಸಿಸ್ತಾರೆ. ಆಗ ಈ ಹೊಸ ತಿಂಡಿಗೆ ಏನಾದರೂ ಒಂದು ಹೆಸರಿಡಬೇಕು ಅಂತ ಯೋಚಿಸಿ, ಇದು ಮೈಸೂರು ಅರಮನೆಯಲ್ಲಿ ತಯಾರಾದದ್ದರಿಂದ ಇದಕ್ಕೆ ಮೈಸೂರು ಪಾಕ ಎಂದು ಹೆಸರಿಡೋಣ ಎಂದು ನಿರ್ಧಾರ ಮಾಡ್ತಾರೆ. ಮುಂದೆ ಅದು ಮೈಸೂರು ಪಾಕ ಆಗಿ ಮೈಸೂರಿನ ಖ್ಯಾತಿಯನ್ನ ವಿಶ್ವಕ್ಕೆ ಸಾರಿತು. ಇದು ಸಾಂಪ್ರದಾಯಿಕವಾಗಿ ಮದುವೆ ಮತ್ತು ದಕ್ಷಿಣ ಭಾರತದ ಇತರ ಹಬ್ಬಗಳಲ್ಲಿ ಬಡಿಸಲಾಗತ್ತೆ.